Love should be like this, as sweet as a sugar cane, as in fragrance of the flower. Firmness of the love should be like a grip of crocodile. ಎಷ್ಟು ಚಂದ ವರ್ಣನೆ ಮಾಡಿದ್ದಾರೆ ಸರ್. ವೀರನಾರಾಯಣ ಅಂತ ಕರಿತೇವೆ. ವಿಷ್ಣುವರ್ಧನ ಮಗ ಅಥವಾ ಮೊಮ್ಮಗನ ಕಾಲದ ವೀರಬಲ್ಲಾಳನ ಕಾಲದ. ಇದು 1105ರಲ್ಲಿ ತಲಕಾಡನ್ನು ಗೆದ್ದು 1117ರಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಕರಾರವಿಂದೇನ ಪದಾರವಿಂದಂ, ಪದಾರವಿಂದೇನ ಮುಖಾರವಿಂದಂ, ಮುಖಾರವಿಂದೇನ ವಿನಿವೇಶಯಂತಂ ಬಾಲಮುಕುಂದಂ ಮನಸಾ ಸ್ಮರಾಮಿ. ಕೃಷ್ಣ ತನ್ನ ಕರಕಮಲದಲ್ಲಿ ಪದಕಮಲ ತಗೊಂಡು ಮುಖಕಮಲದಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಸಣ್ಣ ಮಕ್ಕಳು ಕಾಲಿನ ಬೆರಳು ಎಳ್ಕೊಂಡು ಬಾಯಿಗಿಟ್ಟು ಕಿರ್ತಾರೆ. ಇದು ಹಳ್ಳಿ ಕಡೆ ದೇವಸ್ಥಾನದಲ್ಲಿ ಇವತ್ತು ನೀವು ನೋಡ್ಬೋದು, ಸುಣ್ಣ ಕಮ್ಮಂಡು ಹೊಡಿತಾರೆ. ಒಂದು ಪ್ರಿಸರ್ವೇಷನ್ಗೆ, ಎರಡನೇದಾಗಿ ಕೆಮ್ಮಣ್ಣಿನಲ್ಲಿ ಒಂದು ವಿಶೇಷ ಗುಣ ಇದೆ, ಹುಳ ಆಡೋದಕ್ಕೆ ಬಿಡಲ್ಲ. ಹಾಂ, ಇಟ್ಸ್ ಪೆಸ್ಟಿಸೈಡ್ ಟೈಪ್ ಕೆಲಸ ಮಾಡುತ್ತದೆ. ಓಕೆ. ಈ ದೇವಸ್ಥಾನಗಳನ್ನು ಹಾಳು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಮುಸ್ಲಿಂ ಇನ್ವೇಷನ್ಸ್ ಆದಮೇಲೆ. ಅವರ ಪ್ರಕಾರ ಮೂರ್ತಿ ಪೂಜೆ ಮಾಡಬಾರ್ದು, ಅದಕ್ಕೆ 3 ದಿನ ಭಗ್ನ ಮಾಡ್ತಾಯಿದ್ರು. ಶಿಲ್ಪಿಗಳ ಹೆಸರು ಈ ದೇವಸ್ಥಾನದಲ್ಲಿ ಪ್ರಧಾನ ಬಳ್ಳಿಗಾವಿಯ ದಾಸೋಜ ಅಂತ. ಅಲ್ಲಿ ಬಳ್ಳಿಗಾವಿಯಿಂದ ಬಂದವರು ಅಂತೇಳಿ, ಶಾಂತಲಿಯ ತವರು ಅದು. ಆದರೆ ಪುರಾಣಗಳ ಪ್ರಕಾರ ಇವರನ್ನು ಕಿನ್ನರರು ಅಥವಾ ಕೆಂಪುರುಷರು ಅಂತ ಕರಿತವೆ. ಮಲ್ಲಿಕಾಪುರು 100 ಆನೆ ಮೇಲೆ ಹೊತ್ಕೊಂಡು ಹೋಗಿದ್ದಾನಂತೆ ಅವತ್ತಿನ ಗೋಲ್ಡ್ ಆ್ಯಂಡ್ ಸಿಲ್ವರ್ನ 100 ಎಲಿಫೆಂಟ್ ಲೋಡ್ಸ್. ದೇವಸ್ಥಾನದ ಒಳಭಾಗದಲ್ಲಿ ನಮಗೆ ದರ್ಶನ ಅವಕಾಶ ಆಗದೇ ಇದ್ದರೆ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ ಪಾದ ಇಟ್ಟಿದ್ದಾನೆ, ವಿಷ್ಣು ಪಾದ ಅಂತೇಳಿ. ಶಿಲ್ಪಿಗಳ ಹೆಸರು ಈ ದೇವಸ್ಥಾನದಲ್ಲಿ ಪ್ರಧಾನ ಬಳ್ಳಿಗಾವಿಯ ದಾಸೋಜ ಅಂತ. ಅಲ್ಲಿ ಬಳ್ಳಿಗಾವಿಯಿಂದ ಬಂದವರು ಅಂತೇಳಿ, ಶಾಂತಲಿಯ ತವರು ಅದು. ಹೌದು, ತಾಳಗುಂದದ ಹತ್ರ ಇದೆ. ತಾಳಗುಂದ, ಶಿಕಾರಿಪುರ ತಾಳ. ಅದು ದೇವಸ್ಥಾನ ಅದ್ಭುತವಾಗಿದೆ, ಕೇದಾರೇಶ್ವರ ಅಂತೇಳಿ. ನೋಡಿದ್ದೀನಿ. ಹೊಯ್ಸಳರ ನಂತರದ್ದು, ಹೊಯ್ಸಳದೆ ವಿಷ್ಣುವರ್ಧನ ನಂತರದ್ದು. ಇಲ್ಲಿ ಒಂದು ಜೋಡಿ ವಿಗ್ರಹ ಇದೆ. ಆದರೆ ಪುರಾಣಗಳ ಪ್ರಕಾರ ಇವರನ್ನು ಕಿನ್ನರರು ಅಥವಾ ಕೆಂಪುರುಷರು ಅಂತ ಕರಿತವೆ. ಅಂದರೆ ದೇ ಆರ್ ಸೆಮಿ ಗಾಡ್ಸ್. ನಮ್ಮಲ್ಲಿ ಲೋಕಗಳ ಕಲ್ಪನೆ ಇದೆ, ದೈವಲೋಕ, ಭೂಲೋಕ, ಅದಕ್ಕೂ ಮೇಲ್ಮೇಲೆ. ಓಕೆ. ಸ್ವರ್ಗಕ್ಕೆ ಮುಂಚೆ ಭೂಮಿಗೆ ಮಧ್ಯ ಬೇರೆ ಲೋಕಗಳ ಕಲ್ಪನೆ ಇದೆ. ಅಲ್ಲಿ ಆದಿವಾಸಿಗಳು ಇವರು ಅಂತೇಳಿ ಕಿನ್ನರರು ಅಂತ ಕರೀತಾರೆ. ಕಿಂಚಿತ್ ನರ ಅಂತ. ಮುಖ ಪ್ರಾಣಿಗಳ ಥರ ಇರುತ್ತೆ, ಶರೀರ ಮನುಷ್ಯರ ಥರ ಇರುತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆ ಶುಕಮುನಿ ಅಂತೇಳಿ ಕೇಳಿರ್ತೀರಲ್ವ, ಅವನಿಗೆ ಗಿಣಿ ತಲೆ ಇತ್ತು. ಹೌದು, ಆ ಥರ ಇವಳು. ಆದರೆ ಹಾಸ್ಯಕ್ಕೋಸ್ಕರ ಜನಗಳಲ್ಲಿ ಕ್ರಿಯೇಟ್ ಮಾಡಬೇಕೋಸ್ಕರ ನಾವು ಸುಮ್ಮನೆ ಹೇಳ್ತೇವೆ. ಒಂದು ವಯಸ್ಸಾದಾಗ ಕತ್ತೆ ಕೂಡ ಸುಂದರವಾಗಿರುತ್ತೆ, ಅದಕ್ಕೆ ಅವಳನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಯೌವನದಲ್ಲಿ ಪ್ರಾಪ್ತೇತು ಷೋಡಶೇ ವರ್ಷೆ ಗಾರ್ಧಬೋಪಿ ಅಪ್ಸರ ಆಭವತಿ ಅಂತಾರೆ. 16ನೇ ವಯಸ್ಸಲ್ಲಿ ಕತ್ತೆ ಕೂಡ ಅಪ್ಸರೆ ಥರ ಕಾಣುತ್ತೆ. ಇದು ಪ್ರಹ್ಲಾದನ ಕತೆ. ಭಕ್ತ ಪ್ರಹ್ಲಾದನಿಗೆ ಅವನ ತಂದೆ ಅನೇಕ ಥರದ ಹಿಂಸೆ ಕೊಡ್ತಾನೆ. ನಾನೇ ದೇವರು, ನನ್ನನ್ನು ಪೂಜೆ ಮಾಡೋ ಅವನು ಒಪ್ಪುಗಳದೇ ಇದ್ದಾಗ ಆನೆಯಿಂದ ತುಳಿಸೋದು, ಇವನ್ನ ತುಂಬ ಚೆನ್ನಾಗಿ ಹಳೆಬೀಡಲ್ಲಿ ಸಣ್ಣದಾಗಿ ಕೆತ್ತನೆ ಮಾಡಿದರೆ ಅಲ್ಲಿ ಶೂಟ್ ಮಾಡಿರೋದು. ಇಲ್ಲಿ ಇವಳು ನಾಟ್ಯ ಮಾಡ್ತಾ ಇದ್ದಾಳೆ. ಪಕ್ಕದಲ್ಲಿ ಒಂದು ಹಲ್ಲಿ ಕಾಣ್ತದೆ ನೋಡಿ, ಅದನ್ನು ಝೂಮ್ ಮಾಡಿದರೆ ಹಲ್ಲಿಯ ಬಾಯಿಂದ ಮುಂದ್ಗಡೆಗೆ ಹಲಸಿನ ಹಣ್ಣಿನ ಮೇಲೆ ಒಂದು ನೊಣವನ್ನು ಕೆತ್ತನೆ ಮಾಡಿದೆ. ಆ ನೊಣ ತಿನ್ನಕ್ಕೆ ಹೋಗ್ತಿರುವ ಹಲ್ಲಿ ಇದೆ, ಅದು ಇದೆ. ಮಧ್ಯ ನೊಣ ಇದೆ. ಅದನ್ನು ನಾವು ಮೈಕ್ರೋ ಝೂಮ್ ಮಾಡಿದರೆ ನೊಣಕ್ಕೊಂದು ವಿಸ್ಕರ್ ಇರುತ್ತೆ, ಒಂದು ಸೊಂಡ್ಲಿರುತ್ತೆ, ಅದು ಕೂಡ ತೋರಿಸ್ತೇನೆ. ಅಂದರೆ ನೊಣಗಳು ಕೂತಾಗ ಹಿಂಗೆ ಅನ್ಕೊಳ್ತಿತ್ತು, ಅದನ್ನು ಕೂಡ ಕೆತ್ತನೆ ಮಾಡಿದೆ. ಇವತ್ತು ನೀವು ಫ್ಯಾಷನ್ಗೆ ಹ್ಯಾಂಗಿಂಗ್ಸ್ ಮಾಡ್ಕೊತೀರಲ್ಲ, ಇಯರಿಂಗ್ಸ್, ಹ್ಯಾಂಗಿಂಗ್ಸ್. ಹೌದು, ಇದೇ ಡಿಸೈನ್ ಸರ್, ಟ್ರೆಂಡ್ ಇವಾಗ 3D ಎಫೆಕ್ಟ್ ಅಲ್ಲಿ ಓಲೆ ಇಯರಿಂಗ್ಸ್ ಎಲ್ಲ ಮಾಡ್ಕೊಳ್ತೀವಿ ನೋಡಿ. ಇದೇ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು. ಆಂಟಿಕ್ ಪೀಸ್ ಅಂತ ಹೇಳ್ತೀವಿ, ಆಂಟಿಕ್ ಡಿಸೈನ್. ಭಾಗದಲ್ಲೇ ಇದೆ ಓಲೆಗಳು. ಓಕೆ, ಇಯರಿಂಗ್ಸ್, ಓಲೆಗಳು. ಅಂದ್ರೆ ಅಷ್ಟು ಅಲಂಕಾರ ಪ್ರಿಯರಾಗಿದ್ರು ಹಿಂದಿನ ಕಾಲದಲ್ಲಿ ಎಲ್ಲರೂ. ಇವೆಲ್ಲ ನೋಡಿ ಆಭರಣಗಳು. ನೀವು ಹಳೆಬೀಡಿಗೆ ಹೋದಾಗ ಇನ್ನೂ ಜ್ಯುವೆಲ್ಸ್ ನೋಡ್ಬೋದು. ಅಲಂಕಾರ ಪ್ರಿಯ ಆಗಿದ್ರು, ಜೊತೆಗೆ ಅಷ್ಟೇ ಸಿಂಪತ್ ಇತ್ತು. ನಿಮ್ಮ ಹತ್ರ ಜಾಸ್ತಿ ಚಿನ್ನ ಇದ್ದರೆ ನೀವು ಆಭರಣಗಳು ಮಾಡಿಸ್ಕೊಳ್ತೀರ. ಮಲ್ಲಿಕಾಪುರ 100 ಆನೆ ಮೇಲೆ ಹೊತ್ಕೊಂಡು ಹೋಗಿದ್ದಾನಂತೆ ಅವತ್ತಿನ ಗೋಲ್ಡ್ ಆ್ಯಂಡ್ ಸಿಲ್ವರ್ನ 100 ಎಲಿಫೆಂಟ್ ಲೋಡ್ಸ್ ಎಲ್ಲ ಟರ್ಕಿ ತಗೊಂಡೋಗಿದ್ದು. ಹಾಗಾಗಿ ಇವತ್ತು ಟರ್ಕ್ ಅಷ್ಟು ರಿಚ್ ಆಗಿದೆ. ಎಲ್ಲವನ್ನು ದೋಚಿ ಇನ್ನೆಷ್ಟು ನಮ್ಮ ನಾಡು ಸಂಪದ್ಭರಿತವಾಗಿತ್ತು, ಬೇಕಾದಷ್ಟಿತ್ತು ಸಂಪತ್ತು. ಅದೆಲ್ಲ ಕಣ್ ಕುಕ್ಬಿಡ್ತು ಅವ್ರಿಗೆ. ಅದೇ ಕಾರಣ ಯುದ್ಧಗಳೆಲ್ಲ ಆದಾಗ ಈ ದೇವಸ್ಥಾನ ಏನಾದ್ರು ನಾಶ ಆಯ್ತಾ? ಹಾಂ, ಯಾಕೆಂದರೆ ಯಾವುದೇ ವ್ಯಕ್ತಿ ಆದರೂ ಯುದ್ಧಗಳಿಗೆ ಭೂಮಿ ಬೇರೆ ಇರುತ್ತೆ, ಯುದ್ಧ ಭೂಮಿನೇ ಬೇರೆ. ಇವತ್ತು ಕೂಡ ಅಷ್ಟೇ, ಎಲ್ಲಿ ತುಂಬ ಜನನ ಬಿಡೋ ಪ್ರದೇಶ ಇರುತ್ತೋ ಅಲ್ಲಿ ವಾರ್ ಮಾಡಲ್ಲ. ಬಂಕರ್ಸ್ ಅಂತ ಇರುತ್ತೆ, ಅಲ್ಲೇ ವಾರ್ ಮಾಡೋದು, ಹೈಡಿಂಗ್ ಪ್ಲೇಸಸ್. ಹಾಗಾಗಿ ರಣಘಟ್ಟ ಅಂತ ಬರುತ್ತೆ, ಇಲ್ಲಿಂದ ಒಂದು 7-8 ಕಿಲೋಮೀಟರ್ ದೂರದ. ಯುದ್ಧ ಮಾಡ್ತಿದ್ದ ಜಾಗ ಇರ್ಬೋದು ಅದು ರಣಘಟ್ಟ. ರಣ ಅಂದರೆ ಯುದ್ಧ,
ಯುದ್ಧ ಮಾಡ್ತಿದ್ದು ಸ್ಪಾಟ್ ಅಂತ. ಈ ರೀತಿ ಹೆಸರುಗಳು ಬೇಕಾದಷ್ಟು ಕಡೆ. ಅಂದ್ರೆ ಈ ದೇವಸ್ಥಾನಕ್ಕೆ ಮಹಾಭಾರತ ಯುದ್ಧ ಕೇಳಿದ್ರಲ್ಲ, ಕುರುಕ್ಷೇತ್ರ ಅಂತ ಜಾಗ ಆಯ್ತು, ಅಲ್ಲೇ ಅವ್ರು ಯುದ್ಧ ಮಾಡಿದ್ರು. ಹೌದು. ಹಾಗೆ ಬೇರೆ ಎಲ್ಲ ಕಡೆ ಯುದ್ಧ ಮಾಡಿದ್ರು. ಜೊತೆಗೆ ಯುದ್ಧ ಮಾಡಿದಾಗ ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅವ್ರದ್ದೇ ಆದ ಕೆಲವೊಂದು ರಿವಾಜುಗಳು ಇಟ್ಕೊಂಡಿರ್ತಾರೆ. ನಮ್ಮ ರಾಜರುಗಳು ಯುದ್ಧ ಮಾಡ್ತಾ ಇದ್ರಲ್ಲ, ಯಾವುದೇ ದೇವಸ್ಥಾನಗಳನ್ನು ಹಾಳು ಮಾಡ್ತಾ ಇರಲಿಲ್ಲ. ಅಲ್ಲಿಯ ಸಿರಿ ಸಂಪತ್ತನ್ನು ದೋಚ್ತಾ ಇದ್ರು ಅಥವಾ ಅರಮನೆಗಳನ್ನು ಲೂಟಿ ಮಾಡಿದ್ರು. ಈ ದೇವಸ್ಥಾನಗಳನ್ನು ಹಾಳು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಮುಸ್ಲಿಂ ಇನ್ವೇಷನ್ಸ್ ಆದಮೇಲೆ. ಅವರ ಪ್ರಕಾರ ಮೂರ್ತಿ ಪೂಜೆ ಮಾಡಬಾರ್ದು, ಅದಕ್ಕೆ ಮೂರ್ತಿನ ಭಗ್ನ ಮಾಡ್ತಾಯಿದ್ರು ಒಂದು. ಎರಡನೇದಾಗಿ ಇದು ಸೈಕಿಕ್ ಎಫೆಕ್ಟ್. ಈಗ ನಮ್ಮ ದೇವರಿಗೆ ಹಿಂಗಾಯ್ತು, ನಮ್ದು ಇನ್ನೇನು, ವಿ ಲೂಸ್ ಅವರ್ ವಿಲ್ ಪವರ್. ಹಾಗಾಗಿ ಅವರು ಮುಸಲ್ಮಾನರು ಆಕ್ರಮಣ ಮಾಡ್ಕೊಂಡು ಬೇಗ ದೇವಸ್ಥಾನಗಳನ್ನ ಹಾಳು ಮಾಡಿ, ಈಗ ನಮ್ಮ ದೇವ್ರನ್ನೇ ಕೈ ಕಾಲು ಮುರಿದಾಕೆ ನಾವಿನ್ಯಾವ ಲೆಕ್ಕ ಬಿಡು ಅಂತ ವಿ ಲೂಸ್ ಅವರ್ ಟೆಂಪಲ್. ಒಬ್ಬ ವ್ಯಕ್ತಿನ ಮಾನಸಿಕವಾಗಿ ಕುಗ್ಸೋದು. ಆಗ ನಮಗೆ ಯುದ್ಧ ಮಾಡೋಕ್ಕೂ ಮನಸ್ಸು ಬರ್ತಿರಲ್ಲ, ಹೊಡೆದಾಡೋಕ್ಕೂ ಮನಸ್ಸು. ಅದು ಮಾಡ್ದಲ್ಲೇ ಇದ್ದಿದ್ರೆ ಅವ್ರನ್ನ ನಗಣ್ಯ ಅವ್ರಿಗೂ. ಅದಕ್ಕೆ ಇವತ್ತು ಕೆಲವರು ಜೋಕ್ ಮಾಡ್ತಿರ್ತಾರೆ, ಅಲ್ಲಿಂದ ಸೈನ್ಯ ತಂದಿರಲಿಲ್ಲ, ಇಲ್ಲಿ ನಮ್ಮಲ್ಲಿರೋರು ಅವ್ರಿಗೆ ಹೆಲ್ಪ್ ಮಾಡಿರೋ ಹಣದ ಆಮಿಷ ಕೂಡ ತೋರಿಸಿ. ಇವತ್ತು ನಮ್ಮ ಮನೆ ಹಾಕೊಂಡಿದ್ರಲ್ಲ ಕಾಂಗ್ರೆಸ್ನವರು, ಗಾಂಧಿ ಮಂತ್ರ ಶಾಂತಿ ಅಂತೇಳಿ. ಅಲ್ಲಿ ಯುದ್ಧ ಆಗ್ತಿದ್ರೆ ಇವ್ರು ಶಾಂತಿ ಅಂದರೆ ಯಾರು ಕೇಳ್ತಾರೆ? ಇದು ನಮ್ಮಲ್ಲಿ ಹಿಂದಿಂದಲೂ ನಡೀತದೆ. ಇಲ್ಲಿ ಮೇಲ್ಗಡೆ ಕೈನಲ್ಲಿ ಕನ್ನಡಿ ಹಿಡ್ಕೊಂಡಿದ್ದಾಳಲ್ಲ, ಪ್ರಾರಂಭದಲ್ಲಿ ನೋಡಿದ್ದು ಕನ್ನಡಿ ನೋಡಿಕೊಂಡು ನಾನು ಎಷ್ಟು ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ತಾ ಇದ್ಲು. ಆದರೆ ಶಿ ಇಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್ ಬ್ಯೂಟಿ. ಇನ್ನೂ ಜಾಸ್ತಿ ಚೆನ್ನಾಗಿ ಕಾಣಬೇಕು ಅಂತೇಳಿ ಅವಳು ನೋಡಿ ತಲೆ ಕೂದಲನ್ನು ಸುರುಳಿ ಸುತ್ಕೋತಾ ಇದ್ದಾಳೆ. ಇವತ್ತು ನೀವು ರೋಲಿಂಗ್ ಮಾಡಿಸ್ಕೋತಿರಲ್ಲ, ಪರ್ಮಿಂಗ್ ಫ್ಯಾಷನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಅದನ್ನ ಕರ್ಲ್ ಮಾಡ್ಕೋತಾ ಇದ್ದಾಳೆ. ಅಂದರೆ ಸೌಂದರ್ಯ ಪ್ರಜ್ಞೆ ಆಗಲೂ ಇತ್ತು. ರೋಲಿಂಗ್ ಮಾಡಿಸ್ಕೋತಿರಲ್ಲ ನೀವು. ಇಲ್ಲಿ ಮೇಲ್ಗಡೆ ಇರೋ ವಿಗ್ರಹದಲ್ಲಿ ಬೇಟೆಗಾತಿ, ಆ ಮೊಬೈಲ್ ಬೆಳಕು ಬೀಳ್ತದಲ್ಲ, ಅಲ್ಲಿ ಒಂದು ಪಕ್ಷಿ ಕಾಣುತ್ತೆ ನೋಡಿ ನಿಮಗೆ. ಹೌದು, ಅಲ್ಲಿ ಕಾಣಿಸ್ತಾ? ಆ ಪಕ್ಷಿಯನ್ನು ನೀವು ಕ್ಲೀನಾಗಿ ನೋಟಿಸ್ ಮಾಡಿದರೆ ಅದರ ಬಲಗಡೆ ರೆಕ್ಕೆ ಇದೆಯಲ್ಲ, ರೆಕ್ಕೆ ಅಡಿಯಲ್ಲಿ ಮರಿ ಇದೆ ನೋಡಿ, ಟೈನಿ ಬರ್ಡ್. ಓಕೆ, ಹೌದು ಹೌದು. ಅಂದರೆ ಆ ಹಕ್ಕಿ ನಾ ಸಾಯ್ತೀನಿ, ನಮ್ಮ ಮಗು ಉಳ್ಕೊಳ್ಳಿ ಅಂತೇಳಿ ಮಗುನ ಮುಚ್ಚಿಟ್ಕೊತಾ ಇದ್ದಾಳೆ. ಅವಳು ಬೇಟೆ ಆಡ್ತಾ ಇದ್ದಾಳಲ್ಲ, ದಟ್ ಈಸ್ ಅ ಮದರ್ಹುಡ್. ತಾಯಿಗೆ ಮಕ್ಕಳನ್ನ ಕಂಡ್ರೆ ಅಷ್ಟು ಪ್ರೀತಿ ಇರುತ್ತೆ. ಶಿ ಈಸ್ ರೆಡಿ ಟು ಸ್ಯಾಕ್ರಿಫೈಸ್ ಹರ್ ಸೆಲ್ಫ್ ಫಾರ್ ಬೇಬೀಸ್. ಅದನ್ನು ಇಲ್ಲಿ ಶಿಲ್ಪಿ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾನೆ. ಜೊತೆಗೆ ಅವನ ದೃಷ್ಟಿಯ ಪ್ರಕಾರ ಸ್ಟಾರ್ಟಿಂಗಲ್ಲಿ ಒಂದು ಬೇಟೆಗಾತಿ ತೋರಿಸಿದ್ದ, ಬೆರಳು ಹತ್ತಿರ ಆಯ್ತು, ಇಲ್ಲಿ ಬೆರಳು ದೂರ ಆಗಿದೆ. ಅಂದರೆ ಆಲ್ರೆಡಿ ಶಿ ಶೂಟೆಡ್ ದ ಆರೋ ಅಂತ. ಕೈ ಬೆರಳು ಬೇರೆ ಬೇರೆ ಆಗಿದೆ ನೋಡಿ. ಹೌದು, ಇಲ್ಲೂ ಕೂಡ ಅದೇ ಥರ ವೆಯ್ಟ್ನ ರೆಡ್ಯೂಸ್ ಮಾಡಲಿಕ್ಕೆ ಸುತ್ತ ಅದೇ ರೀತಿ ಕಲ್ಲನ್ನು ಡಿಗ್ ಔಟ್ ಮಾಡಿದೆ. ಓಕೆ, ಇದನ್ನು ಇವತ್ತು ಹೊಸ ಇಂಗ್ಲೀಷ್ ಇಂಜಿನಿಯರಿಂಗ್ ಟರ್ಮ್ನಲ್ಲಿ ಕ್ಯಾಂಟಿಲಿವರ್ ಬ್ಯಾಲೆನ್ಸ್ ಅಂತ ಕರೆ. ಈ ತತ್ವ ಅಷ್ಟೆ. ಇಲ್ಲಿ ಭಾರ ಹಾಕಿದರೆ ಇದು ನಿಂತ್ಕೊಳ್ಳೋದು, ಈ ಭಾರ ತೆಗೆದು ಇದು ಬಿದ್ದೋದು. ಹಾಗಾಗಿ ಈ ಕಲ್ಲಿನ ಭಾರ ಇಲ್ಲಿ ಜಾಸ್ತಿ, ಹಾಗಾಗಿ ಇದಕ್ಕೆ ತಳಗಡೆ ಸಪೋರ್ಟ್ ಇಲ್ದಿದ್ರು ಕೂಡ ನಿಂತು. ಇಲ್ಲಿ ಆನೆಗಳನ್ನ ನೋಡ್ಬೋದು ಸರ್ ನಾವು. ಸುತ್ತ ಇದೇ ಥರ ಆನೆಗಳಿದೆ. ದ ಫೌಂಡೇಶನ್ ಆಫ್ ದಿ ಟೆಂಪಲ್ ಆರ್ ಸ್ಟ್ರಾಂಗ್ ಆಸ್ ಅನ್ ಎಲಿಫೆಂಟ್. ಯಾಕೆ ಅವರು ಹೊಯ್ಸಳರ ಕಾಲದಲ್ಲಿ ಅಷ್ಟೊಂದು ಆನೆಗಳಿದ್ವಾ? ಯಾಕೆಂದರೆ ಹಿಂದೆ ಆನೆಗಳನ್ನು ಇಟ್ ವಾಸ್ ಅ ಮೇಜರ್ ವಾರ್ ವೆಪನ್, ಯುದ್ಧದಲ್ಲಿ ಬಳಸ್ತಾ ಇದ್ರು ಜಾಸ್ತಿ ಆನೆಗಳನ್ನು. ಹಾಗಾಗಿ ಭೀಮ ಆನೆನ ಹೊಡೆದ ಅಂತ ಹೇಳ್ತಾರಲ್ಲ, ಇದೇ ತತ್ವಕ್ಕೆ. ಜೊತೆಗೆ ಆನೆ ಆಗಿನಿಂದಲೂ ಈಸ್ ಅ ಸಿಂಬಲ್ ಆಫ್ ರಿಚ್ನೆಸ್. ಜೊತೆಗೆ ಆನೆಗೆ ಇರತಕ್ಕಂಥ ಮೆಮೊರಿ ಪವರ್ ಇದೆಯಲ್ಲ, ಯಾವ ಪ್ರಾಣಿಗೂ ಇಲ್ಲ. ಇಟ್ ಇಸ್ ಹ್ಯಾವಿಂಗ್ ಎ ಟ್ರೆಮೆಂಡಸ್ ಮೆಮೊರಿ. ಹಾಗಾಗಿ ಅದರ ತಲೆಯನ್ನು ಗಣಪತಿ ಕೂರಿಸಿ. ಇದು ದೇವಸ್ಥಾನದ ಹಿಂಭಾಗ. ಇಲ್ಲೆಲ್ಲ ಬಣ್ಣ ಕಾಣ್ತಾ ಇದೆ ನೋಡಿ, ಕೆಮ್ಮಣ್ಣು. ಅಲ್ಲೂ ಎಲ್ಲ ಇದೆ. ಇಡೀ ದೇವಸ್ಥಾನಕ್ಕೆ ಹಿಂದೆ ಕೆಮ್ಮಣ್ಣನ್ನು ಹೊಡಿತಾ ಇದ್ರು. ಸರ್ಕಾರ ತಗೊಂಡ ಮೇಲೆ ಇದಕ್ಕೆ ಕೆಮಿಕಲ್ ವಾಶ್ ಮಾಡ್ತಿದ್ದಾರೆ, ಟ್ರೀಟ್ ಮಾಡ್ತಾರೆ ಕೆಮಿಕಲ್. ಹಾಗಾಗಿ ಬಣ್ಣ ಕಡಿಮೆ ಆಗ್ತದೆ. ಇಲ್ಲಾಂದ್ರೆ ಅಲ್ಲಿ ಕಾಣ್ತದೆ, ಪೀಠದಲ್ಲಿ ಕಾಣುತ್ತಲ್ಲ. ಹೌದು, ಅಲ್ಲಿ ಕಾಣಿಸ್ತಾ ಇದೆ. ಇದು ಹಳ್ಳಿ ಕಡೆ ದೇವಸ್ಥಾನ ಇವತ್ತು ನೀವು ನೋಡ್ಬೋದು, ಸುಣ್ಣ ಕೆಮ್ಮಣ್ಣು ಹೊಡಿತಾರೆ. ಒಂದು ಪ್ರಿಸರ್ವೇಷನ್ಗೆ. ಎರಡನೇದಾಗಿ ಕೆಮ್ಮಣ್ಣಿನಲ್ಲಿ ಒಂದು ವಿಶೇಷ ಗುಣ ಇದೆ, ಹುಳ ಆಡೋದಕ್ಕೆ ಬಿಡಲ್ಲ. ಹಾಂ, ಇಟ್ಸ್ ಪೆಸ್ಟಿಸೈಡ್ ಟೈಪ್ ಕೆಲಸ ಮಾಡುತ್ತದೆ. ಅದಕ್ಕೆ ಹಿಂದೆಲ್ಲ ನಾವು ಹುಡುಗರಿದ್ದಾಗ ಈ ಕಾಳುಗಳೆಲ್ಲ ಬಣ್ಣ ಹಚ್ಚಿಡ್ತಾ ಇದ್ರು. ಕಡಲೆಕಾಳು, ತೊಡಗುಣಿ ಕಾಳು, ಕೆಮ್ಮಣ್ಣು ಹಚ್ಚಿಡ್ಯಾರ ಹಳ್ಳಿ ಕಡೆ. ಅಥವಾ ಮನೆ ಹೊಸ್ಲಿಕ್ಕೆ ಕೆಮ್ಮಣ್ಣು ಬಳಿಯಾರು. ನೆಲ ಸಾರಿಸುವಾಗ ಮಣ್ಣಿನೆಲ್ಲ ಇರೋದಲ್ಲ, ರೆಡ್ ಆಕ್ಸೈಡ್ ಹಾಕೋದು ಟು ಕೀಪ್ ಇಲ್ಲಿ ಮೇಲ್ಗಡೆ ಪರಮಾತ್ಮ ಕೃಷ್ಣ ಮಗುವಾಗಿದ್ದಾಗ ಈ ರೀತಿ ಆಟ ಆಡ್ತಾ ಇದ್ದಂತಿದೆ. ಅತಿ ಸುಂದರವಾದ ಒಂದು ಶ್ಲೋಕ ಇದೆ. ಕರಾರವಿಂದೇನ ಪದಾರವಿಂದಂ
ಪದಾರವಿಂದೇನ ಮುಖಾರವಿಂದಂ ಮುಖಾರವಿಂದೇನ ವಿನಿವೇಶಯಂತಂ ಬಾಲಮುಕುಂದಂ ಮನಸಾ ಸ್ಮರಾಮಿ. ಕೃಷ್ಣ ತನ್ನ ಕರಕಮಲದಲ್ಲಿ ಪದಕಮಲ ತಗೊಂಡು ಮುಖಕಮಲದಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಸಣ್ಣ ಮಕ್ಕಳು ಕಾಲಿನ ಬೆರಳು ಎಳ್ಕೊಂಡು ಬಾಯಿಗಿಟ್ಟು ತಿಪ್ತಾರೆ. ಇಲ್ಲಿ ವಿಷ್ಣುವಿನ ಬೇರೆ ಬೇರೆ ರೂಪಗಳನ್ನು ತೋರಿಸ್ತಾರೆ. ನನ್ನ ವಿಷ್ಣುವಿನ ಹೆಸರು ಬದಲಾವಣೆ ಆಗುತ್ತೆ ಅನ್ನಲ್ಲ, ಅಟ್ರಿಬ್ಯೂಟ್ಸ್ ಚೇಂಜ್ ಆದಂಗೆ. ಇಲ್ಲಿ ಚಕ್ರ, ಗದೆ, ಪದ್ಮ, ಶಂಕು ಇದೆ. ಇಲ್ಲಿ ಗದೆ ತಳಗಡೆ ಬಂದಿದೆ, ಅಲ್ಲಿ ಮೇಲ್ಗಡೆ ಇತ್ತು. ಚಕ್ರ ಮೇಲಕ್ಕೆ ಹೋಗಿದೆ, ಇಲ್ಲಿ ಕೆಳಗಡೆ ಇದೆ. ಇಲ್ಲಿ ಶಂಖ ತಳಗಡೆ ಇದ್ದು ಮೇಲಕ್ಕೆ ಹೋಗಿದೆ. ಈ ರೀತಿಯಾಗಿ ವಿಷ್ಣುವಿನ ಹೆಸರು ಬದಲಾವಣೆ ಆಗುತ್ತೆ. 24 ಹೆಸರು ಚೇಂಜಸ್ ಮಾಡುತ್ತೆ. ಪರ್ಮಿಟೇಷನ್ ಕಾಂಬಿನೇಷನ್. ಜಲಂಧರ ಅನ್ನೋ ರಾಕ್ಷಸನ ಸಂಹಾರ ಮಾಡಿ ಅವನ ಮೇಲೆ ನಾಟ್ಯ ಮಾಡ್ತಿರೋದು ಶಿವಜಲಂಧರ ಅಂತ ಕರೀತಾರೆ. ಇದು ಪಾರ್ವತಿಯ ಉಗ್ರವಾದ ರೂಪ ಭದ್ರಕಾಳಿ ಅಂತ ಕರೀತಾರೆ. ಫೆರೋಷಿಯಸ್ ಮೂವ್. ಅಂದರೆ ಕಥೆಗಳ ಪ್ರಕಾರ ರಾವಣ ಕೈಲಾಸಕ್ಕೆ ಹೋಗಿ ಶಿವನಲ್ಲಿ ವರ ಕೇಳಬೇಕು ಅಂತ ಇರ್ತಾನೆ. ಕೈಲಾಸಕ್ಕೆ ಹೋಗಿ ನೋಡಿದಾಗ ಪಾರ್ವತಿಯನ್ನು ನೋಡಿಬಿಟ್ಟು ಅವನ ಮನಸ್ಸು ವಿಕಾರವಾಗಿಬಿಡುತ್ತೆ. ಇಷ್ಟು ಚೆನ್ನಾಗಿರೋ ಪಾರ್ವತಿ ನನ್ನ ಜೊತೆ ಯಾಕಿರಬಾರ್ದು ಅಂತ ಶಿವನನ್ನು ವರ ಕೇಳೋದು ಬಿಟ್ಟು ಪಾರ್ವತಿನೇ ಕೇಳ್ತಾನೆ. ಆಗ ಪಾರ್ವತಿಗೆ ಕೋಪ ಬಂದು ಈ ರೂಪದಲ್ಲಿ ದರ್ಶನ ಕೊಡ್ತಾರೆ. ಪುರಾಣಗಳ ಪ್ರಕಾರವಾಗಿ ದೇವರ ದರ್ಶನ ಮಾಡ್ಬೇಕಾದ್ರೆ ಮನಸ್ಸು ಶುದ್ಧವಾಗಿರಬೇಕು ಅಂತೆಲ್ಲ. ಯದ್ಭಾವಂ ತದ್ಭವತಿ. ನಾವು ಯಾವ ರೀತಿ ನೋಡ್ತೀವಿ ದೇವ್ರನ್ನ ಆ ರೀತಿ ಕಾಣಿಸ್ತೀವಿ. ಹೌದು. ಇದು ವಿಷ್ಣು ವಾಮನ ರೂಪದಲ್ಲಿ ಬರ್ತಾನೆ. ಒಟ್ಟು ಅಲ್ಲಿ ಸಣ್ಣದ ಕಥೆ ತೋರಿಸಿದ್ನಲ್ಲ, ಅದರಲ್ಲಿ ದೊಡ್ಡದಾಗಿ ತೋರಿಸಿ. ಇದು ರಾವಣ ತನ್ನ ತಾಯಿಗೆ ಹೇಳ್ತಾನೆ, ನಿನಗೆ ವಯಸ್ಸಾಯಿತು, ದೇವಸ್ಥಾನಕ್ಕೆ ಹೋಗ್ಬೇಡ, ಶಿವನ ಆತ್ಮಲಿಂಗವನ್ನೇ ತಂದು ನಿಂಗೆ ಕೊಡ್ತಾನೆ. ಅದೇ ಕತೆ ಗೋಕರ್ಣದಲ್ಲಿ ನಮಗೆ ಕೇಳ್ತಾನೆ. ಆ ಆತ್ಮಲಿಂಗಕ್ಕೋಸ್ಕರ ತಪಸ್ಸಿಗೆ ಕೂರ್ತಾನೆ. ಶಿವ ಪ್ರತ್ಯಕ್ಷ ಆಗಿ ಬರಲ್ವಲ್ಲ, ಕೋಪದಿಂದ ನಿನ್ನ ಬೆನನೇ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಕೈಲಾಸನ ಮೇಲೆ ಎತ್ತಿಬಿಡ್ತಾನೆ. ತಲೆ ಮೇಲೆ ಹಿಡಿದು ಕೈಲಾಸ ಪರ್ವತ. ಆ ಪರ್ವತ ಹಿಡಿದು ಮೇಲೆ ಎತ್ತಿನಲ್ಲ, ಶಿವನ ತೊಡೆ ಮೇಲೆ ಕೂತಿರೋ ಪಾರ್ವತಿ ಸ್ವಲ್ಪ ಬೆಂಡಾಗಿದ್ದಾಳೆ ನೋಡಿ. ಅಂದರೆ ಬ್ಯಾಲೆನ್ಸ್ ಮಿಸ್ ಆಗಿದೆ ಅವಳಿಗೆ. ಇದಕ್ಕೆ ಚೇರ್ ಮೇಲೆ ಹೋಯ್ತಲ್ಲ. ಆಗ ಈಶ್ವರ ರಾವಣನ ಅಹಂಕಾರನ ಕಡಿಮೆ ಮಾಡೋದಕ್ಕೆ ಕಾಲಿಂದ ಅಮುಕ್ತಾನೆ ಜೋರಾಗಿ. ಅವನು ಅದ್ಮಿದ ರಭಸಕ್ಕೆ ರಾಕ್ಷಸನ ಕತ್ತು ಬೆಂಡಾಗಿದೆ, ಕಣ್ಣು ಕೂಡ ಆಚೆ ಬಂದಿದೆ. ಆ ಫೀಲಿಂಗ್ಸನ್ನು ಕಲ್ಲಲ್ಲಿ ತೋರಿಸೋದು, ಭಾವನೆಗಳನ್ನು ಕಲ್ಲಲ್ಲಿ ತೋರಿಸೋದು. ಬಹುಶಃ ಅದರಿಂದಲೇ ನಮ್ಮಲ್ಲಿ ಹಾಡು ಕೂಡ ಹೇಳಿದ್ದಾರೆ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಕಲ್ಪನೆ ಯಾವ ರೀತಿ ಬರುತ್ತೆ ಅಂದರೆ ದುಂಬಿ ಮೇಲ್ಗಡೆ ಬರುತ್ತೆ. ಆ ಕಲ್ಪನೆಗಳನ್ನು ಇಲ್ಲಿ ತೋರಿಸ್ತೇನೆ. ಸರ್, ಇಷ್ಟೊಂದು ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ. ಹೌದು. ಹಳೆಬೀಡಿನ ನಂತರ ಇದಕ್ಕೆ ಕೆಲವು ಸೇರ್ಪಡೆ ಮಾಡಿರು. ಈ ಭಾಗ ಈ ದೇವಸ್ಥಾನಕ್ಕೆ ಸೇರ್ಪಡೆ ಆಗಿದೆ, ಮುಂಚೆ ಇರಲಿಲ್ಲ. ಇಲ್ಲಿ ಕಟ್ಟಾಗುತ್ತೆ ನೋಡಿ. ಓಕೆ. ಇಲ್ಲಿ ಒರಿಜಿನಲ್ ವಿಗ್ರಹನೇ ಕಟ್ಟಾಗಿದೆ ನೋಡಿ. ಇಲ್ಲಿ ಹೌದು, ಅಡಿಷನ್ ಮಾಡಿ ಎಕ್ಸ್ಟೆನ್ಷನ್ ವರ್ಕ್. ಯಾವಾಗ ಅಲ್ಲಿ ಆಕ್ರಮಣ ಆಯ್ತಲ್ಲ, ಆ ಎಕ್ಸ್ಟರ್ನಲ್ ಅಟ್ಯಾಕಿಂದ ಇದನ್ನು ಪ್ರೊಟೆಕ್ಷನ್ ಮಾಡಬೇಕು ಅಂತೇಳಿ ಆ ಗೋಡೆ ಹಾಕಿದ್ದು. ಗೋಡೆ ಇರಲಿಲ್ಲ ಮುಂಚೆ. ಈ ಕಂಬ ಇದೆಯಲ್ಲ, ಇಲ್ಲಿ ಓಪನ್ ಇದೆಯಲ್ಲ, ಆ ಥರ ಈ ಭಾಗ ಓಪನ್ ಇದೆ. ಆ ಗೋಡೆನ ಫುಲ್ ಕವರ್ಡ್ ಆಮೇಲೆ ಹಾಕಿ. ಎಷ್ಟು ಅಂದಾಜು ಎಷ್ಟು ವರ್ಷ ಈ ರೀತಿ ಬೇಕಾದಷ್ಟು ರಿನೋವೇಷನ್ಸ್ ಆಗಿದೆ ಈ ದೇವಸ್ಥಾನಕ್ಕೆ. ಸರ್, ಎಷ್ಟು ವರ್ಷ ತಗೊಳ್ತು ಮೂಲ ದೇವ? ಇದು 1105ರಲ್ಲಿ ತಲಕಾಡನ್ನ ಗೆದ್ದು 1117ರಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. 1105ರಿಂದ 1117ರವರೆಗೆ 12-13 ವರ್ಷಗಳ ಕಾಲ ಮೇಜರ್ ವರ್ಕ್ ಆಗೋಗಿದೆ. ಈ ಅಡಿಷನ್ ವರ್ಕ್ನೆಲ್ಲ ಆಮೇಲೆ ಸೇರಿಸಿದೆ. ಈ ರೀತಿಯಾಗಿ ಎಷ್ಟು ವರ್ಷ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಟ್ ವಿಲ್ ಅರೌಂಡ್ ಸ್ಪ್ಯಾನ್ ಆಫ್ 30 to 40 years. ಅಂದರೆ ದೇವಸ್ಥಾನ ಕಟ್ಟಿರೋದು 12 ವರ್ಷದಲ್ಲಿ, ಇದು ಸೇರಿಸಿರೋದು ಆಮೇಲೆ, ಅದು ಸೇರಿಸಿರೋದು ಆಮೇಲೆ, ಈ ರೀತಿ ಅಡಿಷನ್ ವರ್ಕ್ ಸೇರಿಕೊಂಡು ಒಂದು 20 ವರ್ಷದ ಮೇಲೆ ಕೆಲಸ ಆಗಿದೆ. 20-30 ವರ್ಷ. ಇದು ಕೂಡ ನಿಮಗೆ ಗೊತ್ತು. ಸ್ಟ್ರಕ್ಚರ್ ಇದೆಯಲ್ಲ, ಡಿಸ್ಕಂಟಿನ್ಯೂ ಆಗಿದೆ ನೋಡಿ ಇಲ್ಲಿ. ಹೌದು, ಈ ಆ್ಯಂಗಲ್ ಇದೆಯಲ್ಲ, ಈ ಕಡೆಗೆ ಬಂದಿಲ್ಲ. ಇದು ಎಕ್ಸ್ಟೆನ್ಷನ್ ವರ್ಕ್. ಹೌದು, ಕಲ್ಲು ಸೇರಿಸೋದು ಗೊತ್ತಾಯ್ತು ನೋಡಿ ನಿಮ್ಗೆ ಇಲ್ಲಿ. ಹೌದು. ಅಂದ್ರೆ ಯಾವ ಕಡೆನೂ ಗ್ಯಾಪೇ ಬಿಟ್ಟಿಲ್ಲ, ಎಲ್ಲಾ ಕಡೆನೂ ಒಂದು ವಿಶೇಷವಾದಂತ ಕೆತ್ತನೆ ಮಾಡಿದರೆ ಮೂರ್ತಿಗಳು, ದೇವ್ರದ್ದು. ಈಚ್ ಅಂಡ್ ಎವರಿ ಇಂಚ್ ಅಂತೀವಲ್ಲ, ಪ್ರತಿಯೊಂದು ಜಾಗದಲ್ಲೂ ಆರ್ಟ್ ತೋರಿಸಿದಾನೆ. ಕಾರಣ ಈ ಕಲ್ಲಲ್ಲಿ ಎಷ್ಟು ಬೇಕೋ ಹಂಗೆ ಬೇಕಂಗೆ ಕೆಲಸ ಮಾಡ್ಬೋದು. ಅದಕ್ಕೆ ಈ ಹಳ್ಳಿ ಕಡೆ ಭಾಷೆ ಹೇಳ್ತಾರೆ, ಶಿಲ್ಪಿ ಕೈಯಲ್ಲಿ ಕಲ್ಲು ಮೇಣ ಆಗ್ತಿತ್ತು ಅಂತ. ಇಟ್ ಬಿಕಮ್ಸ್ ವ್ಯಾಕ್ಸ್ ಅಂತ. ಅಷ್ಟು ಸಹನೆಯಿಂದ ಅವ್ರು ಕೆಲಸ ಮಾಡಿದ್ರು. ಹೌದು. ಇಲ್ಲಿ ಬ್ರಹ್ಮ, ಈ ಬ್ರಹ್ಮನಿಂದ ಈ ಅಣ್ಣ ತಮ್ಮ ಇಬ್ಬರು ವರ ತಗೊಳ್ತಾರೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ ಅಣ್ಣ ತಮ್ಮದಿರು. ವಿಷ್ಣುವಿನ ದ್ವಾರಪಾಲಕರು ಜಯವಿಜಯರು ಶಾಪಗ್ರಸ್ತರಾಗಿ ಹುಟ್ಟುತ್ತಾರೆ. ಸನಕಾದಿ ಮುನಿಗಳು ವೈಕುಂಠಕ್ಕೆ ಹೋಗಿ ತಡೆದು ಬಿಡ್ತಾರೆ ಅಂತವ್ರು. ಅವ್ರಿಗೆ ಸಿಟ್ಟು ಬಂದ್ಬಿಟ್ಟು ಶಾಪ ಕೊಡ್ತಾರೆ, ನೀವು ಭೂಮಿಲಿ ಜನ್ಮ ಎತ್ತಿ ಅಂತ. ಬೇಡ ತಪ್ಪಾಯ್ತು ಅಂದ. 3 ಜನ್ಮ ವೈರಿಗಳಾಗಿ 10 ಜನ್ಮ
ಮಿತ್ರರಾಗಿ ಹುಟ್ಟುತ್ತೀರ ನಾವು ಬೇಗ ವಿಷ್ಣು ಹತ್ರ ಬರಬೇಕಲ್ಲ 3 ಜನ್ಮ ಸಾಕು ನಮಗೆ ಅಂತ ಹಿರಣ್ಯಾಕ್ಷ ಹಿರಣ್ಯಕಶಿಪು ರಾವಣ ಕುಂಭಕರ್ಣ ಶಿಶುಪಾಲ ದಂತವಕ್ರ ಈ 3 ಜನ್ಮದಲ್ಲಿ ಅವರು ಸಾನ್ನಿಧ್ಯ ತೆಗೆದು ವಿಷ್ಣು ಸಾನ್ನಿಧ್ಯ ಸೇರಿ ಆ ಬ್ರಹ್ಮನ ರೂಪ ಇದೆ. ಹೌದು. ಹಿರಣ್ಯಾಕ್ಷ ಇದನ್ನಲ್ಲ ಅವನ ವರ ತಗೊಳ್ತಾನೆ, ನನ್ನ ಯಾರು ಕೊಲ್ಲಬಾರದು ಅಂತ. ಹಂಗೆ ಸಾಧ್ಯನೇ ಇಲ್ಲ ಅಂದಾಗ ಹಂದಿನ ಮರ್ತು ಬಿಡ್ತಾನೆ. ಸಣ್ಣ ಹಂದಿ ಅಲ್ಲ, ಹಂದಿ ರೂಪದಲ್ಲಿ ವಿಷ್ಣು ಬಂದ ಅವನ ಸಮಾರಾಧ. ಮೇಲ್ಗಡೆ ಬ್ರಹ್ಮ, ಇಲ್ಲಿ ನರಸಿಂಹ ಅವತಾರ. ಹಿರಣ್ಯಕಶಿಪನ ಹೊಟ್ಟೆಯನ್ನು ಬಗೆದು ಕರಳಿನ ಮಾಲೆ ಹಾಕ್ಕೊಂಡಿದ್ದಾನೆ. ಆ ಹೊಟ್ಟೆಯನ್ನು ಬಗಿಬೇಕಾದ್ರೆ ರಾಕ್ಷಸ ಅಪೋಸ್ ಮಾಡಬಾರ್ದಲ್ವ, ಅದಕ್ಕೆ ಅವನ ಕೈಯನ್ನು ಲಾಕ್ ಮಾಡಿದ್ದಾನೆ. ಡೆತ್ ಲಾಕ್ ಅಂತೀವಲ್ಲ, ಹೌದು. ಇನ್ನೊಂದು ಕೈನಲ್ಲಿ ಕಾಲನ್ನು ಹಿಡ್ಕೊಂಡು ಮೇಲಕ್ಕೆ ಎಳಿತಾ ಇದ್ದಾನೆ. ಆ ಹಿಡ್ಕೊಂಡ ರಭಸಕ್ಕೆ ಬೆರಳಿದೆಯಲ್ಲ, ಚರ್ಮನ ತೂತ ಮಾಡ್ಕೊಂಡು ಒಳಗಡೆ ಹೋಗಿ. ಸ್ವಲ್ಪ ನೋಟಿಸ್ ಮಾಡಿ, ಚರ್ಮದಲ್ಲಿ ಸುಕ್ಕು ಬೀಳುತ್ತಲ್ಲ, ಸ್ಕಿನ್ ಲೈನ್, ಆ ಸ್ಕಿನ್ ಲೈನ್ ಕೂಡ ಕಾಣುತ್ತೆ ನೋಡಿ. ಹೌದು, ಸುಕ್ಕು ಬಂದಿರೋ ಚರ್ಮ. ನಮ್ಮ ಶಿಲ್ಪಿಗಳು ಎಷ್ಟು ಗ್ರೇಟ್ ಅಲ್ವಾ ಸರ್. ಇಲ್ಲೆಲ್ಲೂ ಬರಲ್ಲ ಜಕಣಾಚಾರ್ಯ ಅವರೆಲ್ಲ ಬರಲ್ಲ. ಜಕಣಾಚಾರ್ಯ ಕಾಲ್ಪನಿಕ ವ್ಯಕ್ತಿಗಳು ಅಂತ ಹೇಳ್ತಾರೆ. ನೀವು ಕರ್ನಾಟಕದ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಜಕಣಾಚಾರ್ಯ ಅಂತಾರೆ. ಅವನು ಎಷ್ಟು ಬಳಿಲಿಕ್ಕೆ ಸಾಧ್ಯ, ಎಷ್ಟು ದೇವಸ್ಥಾನ ಕಟ್ಟಕ್ಕೆ ಸಾಧ್ಯ ಇದೆ. ಹೌದು. ದಕ್ಷಿಣದ ಆಚಾರದಿಂದ ಮಾಡಿದ ಎಲ್ಲ ಶಿಲ್ಪಗಳನ್ನು ದಕ್ಷಿಣ ಆಚಾರ ಅಂತ ಕರೆದ್ರು. ಆ ದಕ್ಷಿಣ ಅನ್ನೋದು ಬ್ರಿಟಿಷ್ ಕಾಲಕ್ಕೆ ಡಕಣ ಆಯಿತು. ಆ ಡಕಣ ಅನ್ನೋದು ಜಕಣ ಆಗಿದೆ, ಹಳ್ಳಿ ಭಾಷೆಯಲ್ಲಿ ಜಕಣಾಚಾರ್ಯ ಆಗಿರ್ಬೋದು. ನಾವು ಹಳೆಯ ಭಾಷೆ ಹಳ್ಳಿಗಳಲ್ಲಿ ಹೇಳ್ತಾರೆ ಮೂಡಣ ಪಡುವಣ ತೆಂಕಣ ಡಂಕಣ ಅಂತ. ಹೌದು. ಆ ತೆಂಕಣದ ಆಚಾರದಿಂದ ಮಾಡಿರೋದು ತಕಣಾಚಾರ್ಯ ಜಕಣಾಚಾರ್ಯ ಅಪಭ್ರಂಶ ಆಗಿರ್ಬೋದು ಅಂತೇಳಿ ಇಷ್ಟರಿಂದ ಹೇಳ್ತಾರೆ. ಸೋಮನಾಥಪುರ ದೇವಸ್ಥಾನ 1268ರಲ್ಲಿ ಕಟ್ಟಿರೋದು. ಇದು 1117ರಲ್ಲಿ. ಅದನ್ನು ಜಕಣಾಚಾರಿ ಮಾಡೋದಂತಾರೆ, ಇದು ಜಕಣಾಚಾರಿ ಅಂತಾರೆ. ಜಕಣಾಚಾರಿಗೆ ಸಾವೇ ಇಲ್ಲ ಹಾಗಾದ್ರೆ. ಆ ಥರ ಶಿಲ್ಪಕ್ಕೆ ಸಾವಿಲ್ಲ, ಶಿಲ್ಪಿಗೆ ಸಾವಿಲ್ಲ. ಅವ್ರು ಮಾಡಿ ಎಲ್ಲ ಶಿಲ್ಪಗಳು ಜಕಣಾಚಾರಿ ಪದ್ಧತಿ ಅಂತ ಕರೆಯೋದು. ಆಚಾರ, ಟ್ರೆಡಿಷನ್ ಅಂತೀವಲ್ಲ ಆ ರೀತಿ. ನೀವು ಹಂಪಿಗೆ ಹೋಗಿ ಕೇಳಿ, ಅಲ್ಲೂ ಹೇಳ್ತಾರೆ ಜಕಣಾಚಾರಿ. ಹೌದು. ಇಲ್ಲಿ ಮೇಲ್ಗಡೆ ಭೀಮ ಒಂದು ಆನೆಯನ್ನು ಹೊಡಿತಾನೆ. ಆನೆ ಹೆಸರು ಅಶ್ವತ್ಥಾಮ ಅಂತೇಳಿ. ದ್ರೋಣರ ಮಗನ ಹೆಸರು ಕೂಡ ಅದನ್ನೇ, ಅಶ್ವತ್ಥಾಮ ಹತಃ ಕುಂಜರ ಅಂತೀವಲ್ಲ. ಹೌದು, ಕುರುಕ್ಷೇತ್ರದಲ್ಲಿ ಕತೆ ಬರುತ್ತಲ್ಲ. ಈ ಆನೆ ನುಗ್ಗುರ ಬಸದಲ್ಲಿ ಇದರ ಕೋರೆ ಈ ಆನೆಗೆ ಚುಚ್ಚಿಕೊಂಡಿದೆ. ಹೌದು. ಅದಕ್ಕೆ ಈ ಆನೆ ಕೋಪದಿಂದ ತಿರುಗಿ ನೋಡ್ತಾ ಇರು, ಯಾಕೆ ನಿಧಾನಕ್ಕೆ ಬರಬಾರ್ದು. ಇಲ್ಲಿ ನೋಡಿ, ಇಟ್ ಇಸ್ ಟ್ರೈಂಗ್ ಟು ಗ್ರ್ಯಾಬ್ ದ ಅಟೆನ್ಷನ್. ಹಿಂಗಂತೀವಲ್ಲ, ನೋಡು ನೋಡು ಅಂತ. ಈ ಸಿಂಹ ತಿರುಗಿ ನೋಡ್ತಾ ಇದೆ, ಸ್ವಲ್ಪ ಕೋಪ ಇದೆ ಅದಕ್ಕೆ. ಏನಾಯ್ತು ಅಂತ. ಐಬ್ರೋಸ್ ನೋಡಿ. ಆಮೇಲೆ ಸಾಮಾನ್ಯ ಸಿಂಹಗಳಿಗೆ ಕೋಪ ಬಂದಾಗ ಈ ಭಾಗದಲ್ಲಿ ಗೆರೆ ಕಾಣುತ್ತೆ. ಆ ಎಕ್ಸ್ಪ್ರೆಷನ್ಸನ್ನು ಕಲ್ಲಲ್ಲಿ ತೋರಿಸಿರ್ಬೇಕು. ಶಿಲ್ಪಿಯ ಕಲ್ಪನೆ ಯಾವ ರೀತಿ ಇತ್ತು. ಇಲ್ಲಿ ಪ್ರದ್ಯುಮ್ನ ಅಂತ ಕರೆದ ವಿಷ್ಣುವಿನ ಒಂದು ರೂಪ ಇದೆ. ಬೇರೆ ಇದ್ದಾರೆ ಗೈಡಲ್ಲಿ. ಈ ದೇವಸ್ಥಾನ ನಿರ್ಮಾಣ ಮಾಡಿದ ನಂತರದಲ್ಲಿ ಮಾಡಿರೋ ದೇವಸ್ಥಾನ ಅದು. ವೀರನಾರಾಯಣ ಅಂತ ಕರಿತೇವೆ. ವಿಷ್ಣುವರ್ಧನ ಮಗ ಅಥವಾ ಮೊಮ್ಮಗನ ಕಾಲದ್ದು, ವೀರಬಲ್ಲಾಳನ ಕಾಲದ್ದು. ಈ ಸುತ್ತ ಕೆಲವು ಗುಡಿಗಳಿತ್ತುನಲ್ಲ, ಆ ಕೆಲವು ವಿಗ್ರಹಗಳನ್ನ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಕೆಲವು ಕಂಬಗಳು ಎಕ್ಸ್ಟ್ರಾ ಇತ್ತಲ್ಲ, ಅಲ್ಲಿದೆ ನೋಡಿ ಕಂಬಗಳು. ಆ ಕೆಲವೊಂದು ಕಂಬದಲ್ಲಿ ನೋಡಿ, ನಿಮಗೆ ಕಂಬದ ಮಧ್ಯೆ ಒಂದು ಗೂಟ ಆಚೆ ಬಂದಿರೋದು ಕಾಣುತ್ತೆ ನೋಡಿ. ಹೌದು. ಈ ಕಡೆಯಿಂದ 4ನೇ ಕಂಬ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಒಂದು ಗೂಟ ಆಚೆ ಬಂದಿದೆ. ಮೇಲುಗಡೆ ಕೂರಿಸೋ ಕಲ್ಲಲ್ಲಿ ಹೋಲ್ ಇರುತ್ತೆ, ಅದು ಹೋಗಿ ಹಿಂಗೆ ಕೂತ್ಕೊಳ್ಳಿ, ಲಾಕ್ ಆಗಿರುತ್ತೆ. ಅನೇಕ ಕಂಬಗಳು ಹಿಂದೆ ಇಟ್ಟಿದ್ದಾರೆ. ಅವೆಲ್ಲ ಈ ಸುತ್ತ ಇದ್ದ ಗುಡಿಗಳದು, ಇಂಟರ್ಲಾಕ್ ಸಿಸ್ಟಮ್. ಇಲ್ಲಿ ನರಸಿಂಹ ತೋರಿಸಿದ್ನಲ್ಲ, ಅದಕ್ಕೆ ಶಾಸನ ಇತ್ತು, ಏಣಿ ನರಸಿಂಹ ಅಂತ ಕರಿತೀವಿ. ಅದಕ್ಕೆ ಒಂದು ಮಂಟಪ ಕಟ್ಟಿದ್ರು, ಆ ಮಂಟಪಕ್ಕೆ ಏಣಿ ಇಟ್ಟಿದ್ರು. ಆ ಏಣಿ ಮೇಲೆ ಹತ್ತಿ ಆ ನರಸಿಂಹನಿಗೆ ಪೂಜೆ ಮಾಡ್ತಿದ್ರು. ಇದನ್ನು ಅಪ್ರೆಂಟಿಸ್ಶಿಪ್ ಅಂತ ಕರಿತಾರೆ. ಕಲಿತಿದ್ದ ಶಿಲ್ಪಿಗಳಿಗೆ ದೊಡ್ಡ ಶಿಲ್ಪಿಗಳು ಮಾಡಲ್ ಕೊಟ್ಟಿರೋ ದೇವಸ್ಥಾನಗಳನ್ನು ಈ ರೀತಿ ಕಟ್ಟಬೇಕು. ಮಿನಿಯೇಚರ್ ಥರ. ಮಿನಿಯೇಚರ್. ಇಟ್ ಇಸ್ ಎಂಟೈರ್ ಶೇಪ್ ಆಫ್ ಎ ಟೆಂಪಲ್. ಮಿನಿಯೇಚರ್. ಅದಕ್ಕೆ ನಾವು ಇದನ್ನು ಅಪ್ರೆಂಟಿಸ್ಶಿಪ್ ಅಂತ ಅಥವಾ ಡೆಮೋ ಅಂತ ಕರಿತೇವೆ. ನಿಮ್ಗೆ ಹೇಳಿದ್ನಲ್ಲ, ಕೆಲವು ಕಲ್ಲು ಈ ರೀತಿ ಕ್ರ್ಯಾಕ್ ಬರುತ್ತೆ ಅಂತೇಳಿ. ಇದು ಕಲ್ಲಿನ ದೋಷ ಇದು. ಇದನ್ನು ಅವಾಯ್ಡ್ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ. ಹೌದು.
ಏನಪ್ಪ ಸರ್ಕಾರ ತಗೊಂಡ್ಮೇಲೆ ಕೆಲವು ಕಡೆಗೆ ಅರಾರ್ ಡೇಟ್ ಹಾಕಿದ್ದಾರೆ ಈ ಥರ, ಹೌದು. ಇಲ್ಲಾಂದರೆ ಇದು ಬಿದ್ದೋಗಿ ಸಾಧ್ಯ. ಆ ಥರ ಕೆಲವು ಹಾಳಾಗಿ ಅಲ್ಲೂ ಕಬ್ಬಿಣದ್ದೆಲ್ಲ ಗ್ರಿಪ್ಪಿಗೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದು ವಿಷ್ಣುವಿನ ಒಂದು ರೂಪ. ಆದರೆ ಅಟ್ರಿಬ್ಯೂಟ್ಸ್ ಇಂಟರ್ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಶಂಕು, ಗದ, ಪದ್ಮ, ಚಕ್ರ ಇದೆ. ಇಲ್ಲಿ ಬೇರೆ ಆಗಿದೆ. ಇಲ್ಲಿ ಪದ್ಮ, ಚಕ್ರ, ಶಂಕು, ಗದ ಇದೆ. ಜಾಸ್ತಿ ಇಲ್ಲಿ ವಿಷ್ಣುವಿನ ಅವತಾರನೇ ಜಾಸ್ತಿ ನೋಡ್ತೀವಲ್ಲ. ಪ್ರತಿರೂಪಗಳು 24 ರೂಪಗಳು. ಇದು ವಿಷ್ಣುವಿಗೆ ಮೇಜರ್ ಕಾನ್ಸಂಟ್ರೇಷನ್. ಓಕೆ. ವಿಷ್ಣು ದೇವಸ್ಥಾನ. ಇವತ್ತು ನಾವು ಡೂಪ್ಲೆಕ್ಸ್ ಅಂತ ಮಾಡ್ಕೊತೀವಲ್ಲ, ಅವಾಗಲೇ ಡೂಪ್ಲೆಕ್ಸ್ ಇತ್ತು. ನಮ್ದೇನು ಇನೋವೇಷನ್ ಇಲ್ವಲ್ಲ, ಅದಕ್ಕೆ ಅಂತಸ್ತು ಅಂತ ಕರೀತಾರೆ. ಹೌದು, ಲೆವೆಲ್ ಅಂತ. ಬಹುಮಹಡಿ ಕಟ್ಟಡ ಅಂತ ಇವತ್ತು ಹೇಳ್ತೀವಲ್ಲ, ಆತ ಮಲ್ಟಿಪ್ಲೆಕ್ಸ್ ಹಿಂದೆನೂ ಇತ್ತು 11ನೇ ಶತಮಾನದಲ್ಲೇ. ಈ ವಿಗ್ರಹದಲ್ಲೇ ಇಲ್ಲಿ ಬಗ್ಗೆ ನೋಡಿ, ಕೋತಿ ಕಾಣುತ್ತೆ. ಇಲ್ಲಿ ಈ ಹಣ್ಣನ್ನು ತಿನ್ನಕ್ಕೆ ಬರ್ತಾರೆ ಕೋತಿ. ಆ ಕನ್ನಡಿ ಒಳಗಡೆ ನೋಡಿ. ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಕೋತಿ. ಅಷ್ಟು ನೋಡಿ ಸರ್ ಅಣ್ಣ, ಥ್ಯಾಂಕ್ ಯು. ಅಷ್ಟು ಸೂಕ್ಷ್ಮ ಕೆತ್ತನೆ ಮಾಡಿದೆ. ಅಲ್ಲಿ ಬೆರಳು ಹೋಗೋದೇ ಕಷ್ಟ. ದೇವಸ್ಥಾನದ ಒಳಭಾಗದಲ್ಲಿ ನಮಗೆ ದರ್ಶನ ಅವಕಾಶ ಆಗದೇ ಇದ್ದರೆ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ ಪಾದ ಇಟ್ಟಿದ್ದಾನೆ, ವಿಷ್ಣು ಪಾದ ಅಂತೇಳಿ. ಜೊತೆಗೆ ಈ ದೇವಸ್ಥಾನ ಕಟ್ಟಿದ ಸಂದರ್ಭಗಳಲ್ಲಿ ದೂರದಿಂದ ಬಂದಾಗ ಏನಾದ್ರು ಮೈಲಿಗೆ ಆಗಿಬಿಡ್ತದೆ, ಆಗ ಒಳಗಡೆ ಹೋಗೋಕೆ ಮನಸ್ಸು ಬರೋಲ್ಲ. ಬಂದು ದೇವ್ರ ದರ್ಶನ ಆಗದಲ್ಲ, ಹಂಗೆ ಹೋಗ್ಬೇಕಲ್ಲ ಅಂತ ಮನಸ್ಸಿಗೂ ಬೇಜಾರಾಗ್ಬಾರ್ದು ವಿಷ್ಣು ಪಾದ. ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನ ಮತ್ಸ್ಯಭೇದ ಅಂತ ಮಾಡ್ತಾನೆ. ಮೇಲ್ಗಡೆ ಇರೋ ಮೀನಿಗೆ ಬಾಣ ಹೊಡಿತಾನೆ, ತಳಗಡೆ ಪ್ರತಿಮೆ ನೋಡಿಕೊಂಡು. ಈ ವಿಗ್ರಹ ಸ್ವಲ್ಪ ಹೆಚ್ಚು ಡ್ಯಾಮೇಜಸ್ ಆಗಿದೆ. ಬಹುಶಃ ಜನಗಳು ಹೇಳುವ ಕಾರಣ ಇವನ ಕೈನಲ್ಲಿ ಒಂದು ಬಿಲ್ ಇತ್ತು, ಆ ಬಿಲ್ಲಿಗೆ ಹೊಡೆದ್ರೆ ಸೌಂಡ್ ಬರೋದಂತ, ಸಪ್ತಸ್ವರ ಸರಿಗಮ ಅಂತೇಳಿ. ಅದನ್ನು ಕೇಳೋದಕ್ಕೋಸ್ಕರ ಕಲ್ಲು ಹೊಡೆದು ಬಿಲ್ ಮುರಿದು ಹಾಕಿರೋ. ಬಿಲ್ ಮುರಿದೋದ್ಮೇಲೆ ಕೂಡ ಕೈ ಕಾಲನ್ನೆಲ್ಲ ಕುಟ್ಟಿ ಹಾಳು ಮಾಡಿದ್ದಾರೆ. ಈ ರೀತಿ ಇದು ಡ್ಯಾಮೇಜ್ ಆಗಿರೋದು ವ್ಯಾಂಡಲಿಸಮ್. ನಮ್ಮ ಜನ ಒಂದೇ ಸಮ ಕಲ್ಲಲ್ಲಿ ಕುಟ್ಟಿದ್ರು. ಇದು ಆ ರೀತಿ ಕುಟ್ಟೋದಕ್ಕೆ ಅವರಿಗೆ ಸುಲಭ ಆಗಿತ್ತಂತ ಹಿಂದೆ ಇದಕ್ಕೆ ಮಂಟಪ ಇತ್ತು. ಸ್ವಾಮಿ ಪಾದಕ್ಕೆ 4 ಕಡೆಯಲ್ಲಿ ಕಂಬ ಇದ್ದು, ಕಂಬದ ಮೇಲೆ ರೂಫ್ ಇತ್ತು. ಅದ್ರ ಮೇಲೆ ಹತ್ತಿ ನಿಂತು ಹೊಡಿತು. ಇದು ಬಹಳ ವಿಶೇಷವಾದಂಥ ಒಂದು ವಿಗ್ರಹ. ಬಾಗಿಲಲ್ಲಿ ತೋರಿಸಿದ್ನಲ್ಲ ರತಿ ಮನ್ಮಥ, ಇಲ್ಲಿ ಒಟ್ಟಿಗೆ ಇದ್ದಾರೆ, ಅಲ್ಲಿ ಬೇರೆ ಬೇರೆ ಇದೆ. ರತಿ ಇದು ಮನ್ಮಥನಿಗೆ ಕೈನಲ್ಲಿ ಕಬ್ಬಿನ ಜಲ್ಲೆ ಇರುತ್ತೆ. ಅವನ ಬಾಣಗಳನ್ನು ಹೂವಲ್ಲಿ ಮಾಡಿರ್ತಾನೆ. ಹಿ ಶೂಟ್ ದ ಮ್ಯಾನ್ ಬೈ ಫ್ಲವರ್ ಟು ಫಾಲ್ ಇನ್ ಲವ್. ಅವನ ಧ್ವಜದಲ್ಲಿ ಮೊಸಳೆ ಇದೆ, ಮಕರ ಧ್ವಜ ಅಂತ ಕರೀತಾರೆ. ಅವನ ಪ್ರಕಾರ ನಿಜವಾದ ಪ್ರೀತಿ ಅನ್ನೋದು ಕಬ್ಬಿನಷ್ಟು ಸಿಹಿಯಾಗಿ, ಹೂವಿನಷ್ಟು ಮೃದುವಾಗಿ, ಮೊಸಳೆ ಹಿಡ್ಕೊಂಡ್ರೆ ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಗಟ್ಟಿಯಾದ ಪ್ರೀತಿ ಇರಬೇಕಂತೆ. ಲವ್ ಶುಡ್ ಬಿ ಲೈಕ್ ದೀಸ್, ಆಸ್ ಸ್ವೀಟ್ ಆಸ್ ದ ಶುಗರ್ ಕೇನ್, ಆಸ್ ಇನ್ ಫ್ರಾಗ್ರೆನ್ಸ್ ಆಫ್ ದ ಫ್ಲವರ್. ಫರ್ಮ್ನೆಸ್ ಆಫ್ ದಿ ಲವ್ ಶುಡ್ ಬಿ ಲೈಕ್ ಎ ಗ್ರಿಪ್ ಆಫ್ ಕ್ರೊಕೊಡೈಲ್. ಎಷ್ಟು ಚಂದ ವರ್ಣನೆ ಮಾಡಿದ್ದಾರೆ ಸರ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.